ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅನಧಿಕೃತವಾಗಿ ಜಾಲಿವುಡ್ ಸ್ಟುಡಿಯೋ ಆರಂಭ ಮಾಡಿದ್ದಾರೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಜಾಲಿವುಡ್ ಸ್ಟುಡಿಯೋ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಆಕ್ರೋಶ ಹೊರಹಾಕಿವೆ. ಬಿಡದಿಯ ಜಾಲಿವುಡ್ ಸ್ಟುಡಿಯೋ ಎದುರು ಪ್ರತಿಭಟನೆ ಮಾಡಿದ್ದಾರೆ. ಜಾಲಿವುಡ್ನಲ್ಲಿ ಬಿಗ್ ಬಾಸ್ ನಡೀತಾ ಇತ್ತು, ಅದರ ಸ್ಥಗಿತಕ್ಕೆ ಒತ್ತಾಯ ಮಾಡಿದ್ದಾರೆ. ಇನ್ನು ಜಾಲಿವುಡ್ ಸ್ಟುಡಿಯೋ ನಿರ್ಮಾಣ ಮಾಡಿ ಅಲ್ಲಿ ಬಿಗ್ ಬಾಸ್ ಒಂದು ಚಿತ್ರೀಕರಣ ನಡೀತಾ ಇತ್ತು. ಹೀಗಾಗಿ ಬಿಗ್ ಬಾಸ್ ಸ್ಥಗಿತ ಮಾಡಬೇಕು, ಕೂಡಲೇ ನಿಲ್ಲಿಸಬೇಕು ಅಂತ ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ಆಕ್ರೋಶ ಹೊರಹಾಕಿದ್ದಾರೆ. ಇದು ಪರಿಸರಕ್ಕೆ ಮಾರಕವಾಗ್ತಾ ಇದೆ, ಇದರಿಂದ ಪರಿಸರಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ಜಾಲಿವುಡ್ ಬಂದ್ ಮಾಡಬೇಕು ಅಂತ ಆಗ್ರಹ ಕೂಡ ಮಾಡಿದ್ದಾರೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ಅನುಮತಿಯನ್ನೇ ಪಡ್ಕೊಳ್ಳದೆ ಮನರಂಜನಾ ಪಾರ್ಕ್ 2 ವರ್ಷದಿಂದ ನಡೀತಾ ಇರುವಂತಹ ಒಂದು ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹೀಗಾಗಿ ಮನರಂಜನಾ ಪಾರ್ಕ್ ಕೂಡಲೇ ಜಾಲಿವುಡ್ ಹಾಗೂ ಬಿಗ್ ಬಾಸ್ ಎರಡೂ ಸ್ಥಗಿತ ಆಗಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಕಸ್ತೂರಿ ಕನ್ನಡ ಪರ ವೇದಿಕೆ ಕಾರ್ಯಕರ್ತರು ಇವತ್ತು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಜಾಲಿವುಡ್ ಅನ್ನು ಮುಚ್ಚಿಸಿದರೆ ಇಲ್ಲದಿದ್ದರೆ ಜಾಲಿವುಡ್ ಅನ್ನು ಮುಚ್ಚಿಸಿದರೆ ಇಲ್ಲದಿದ್ದರೆ ಅಯ್ಯಯ್ಯೋ ಅನಧಿಕೃತವಾಗಿ ನಡೆದಿರುವ ಜಾಲಿವುಡ್ಗೆ ಇನ್ನು ಬಿಗ್ ಬಾಸ್ಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೂಡ ನೋಟಿಸ್ ಜಾರಿ ಮಾಡಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಬಗ್ಗೆ ಅರಣ್ಯ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನೋಟಿಸ್ ಜಾರಿಯಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆ ಸಚಿವರು ಮಾತನಾಡಿದ್ದಾರೆ. ರಾಮನಗರ ಪ್ರಾದೇಶಿಕ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಸ್ಟುಡಿಯೋಗೆ ನೋಟಿಸ್ ಕೊಟ್ಟಿದ್ದಾರೆ. 2024 ಮಾರ್ಚ್ನಲ್ಲಿ ಈ ನೋಟಿಸ್ ನೀಡಲಾಗಿದೆ. ವಾಟರ್ ಆ್ಯಕ್ಟ್, ಏರ್ ಆ್ಯಕ್ಟ್ ಪರವಾನಗಿಯನ್ನು ಪಡ್ಕೊಂಡಿಲ್ಲ. ಇದರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಈ ಬಗ್ಗೆ ನನಗೂ ಕೂಡ ಮಾಹಿತಿ ಬಂದಿದೆ ಅಂತ ಸಚಿವ ಈಶ್ವರ್ ಖಂಡ್ರೆ ಅವರು ಈ ಬಗ್ಗೆ ಮಾತನಾಡಿದ್ದಾರೆ, ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಎಂಟರ್ಟೈನ್ಮೆಂಟ್ ಸ್ಟುಡಿಯೋಗೆ ಈ ಹಿಂದೆ ರಾಮನಗರ ಪ್ರಾದೇಶಿಕ ಕಚೇರಿ ಅಧಿಕಾರಿಗಳು ಮಾರ್ಚ್ 2024ಕ್ಕೆ ಒಂದು ನೋಟಿಸನ್ನು ಕೊಡ್ತಾರೆ. ಅಲ್ಲಿ ಪರಿಶೀಲನೆ ಮಾಡ್ತಾರೆ. ಅವರು ವಾಟರ್ ಆ್ಯಕ್ಟಲ್ಲಿ, ಏರ್ ಆ್ಯಕ್ಟಲ್ಲಿ ಏನು ಪರವಾನಗಿ ತೆಗೆದುಕೊಳ್ಬೇಕಾಗಿತ್ತು, ಯಾವುದೇ ರೀತಿಯ ಪರವಾನಗಿ ಅವರು ತೆಗೆದುಕೊಂಡಿಲ್ಲ ಅಂತೇಳಿ ನನಗೆ ಮಾಹಿತಿ ಬಂದಿದೆ. ಯಾಕೆಂದರೆ ಈ ವಿಷಯ ಇವತ್ತು ಬೆಳಗ್ಗೆ ನಾನು ಮಾಧ್ಯಮದ ವರದಿ ಅಂದರೆ ಮಾಧ್ಯಮದಲ್ಲಿ ನಾನು ನೋಡಿದ ಮೇಲೆ ನಮ್ಮ ಮೆಂಬರ್ ಸೆಕ್ರೆಟರಿ ಇಲ್ಲೇ ಇದ್ದಾರೆ, ಕರೆಸಿದ್ದೆ ನಾನು ಏನಾಗಿದೆ ಅಂತೇಳಿ ಅವರಿಂದ ಮಾಹಿತಿ ಪಡೆದುಕೊಳ್ಳಬೇಕು ಅಂತ. ನನಗೆ ಅವರು ಮಾಹಿತಿ ಕೊಟ್ಟ ಪ್ರಕಾರ ಈಗ ಬೆಳಿಗ್ಗೆ ಅವರು ಪರವಾನಗಿನೂ ತೆಗೆದುಕೊಂಡಿಲ್ಲ, ಅರ್ಜಿನೂ ಹಾಕಿಲ್ಲ, ಪದೇ ಅವರಿಗೆ ಹೋಗಿ ಪರಿಶೀಲನೆ ಮಾಡಿ ನೋಟಿಸ್ ಕೊಟ್ಟರು. ಅವರು ಅಮ್ಯೂಸ್ಮೆಂಟ್ ಪಾರ್ಕ್ ಇರ್ಬೋದು, ಆ ಆ್ಯಕ್ಟಿವಿಟಿ ಹಾಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಉಲ್ಲಂಘನೆ ಆಗ್ತದೆ. ಇವತ್ತು NGT ತೀರ್ಪಿನ ಉಲ್ಲಂಘನೂ ಆಗ್ತದೆ. ಅದಕ್ಕೆ ಯಾವುದೂ ಕಂಪ್ಲೈ ಮಾಡಿಲ್ಲ ಅಂತೇಳಿ ಹೇಳಿ ಅವರಿಗೆ ಕ್ಲೋಸರ್ ನೋಟಿಸನ್ನು ಕೊಟ್ಟಿದ್ದಾರೆ. ಕಾನೂನು ರೀತಿಯ ಕ್ರಮ ಆಗ್ತದೆ. ನೋಡಿ, ಯಾರೂ ಕಾನೂನಿಗಿಂತ ದೊಡ್ಡವರಿಲ್ಲ. ಎಲ್ಲರೂ ಈ ನೆಲದ ಕಾನೂನನ್ನು ನಾವು ಗೌರವಿಸಲೇಬೇಕಾಗ್ತದೆ. ಅನುಷ್ಠಾನ ಮಾಡುವಂಥ ಕೆಲಸ ನಮ್ದಿದೆ. ಅದನ್ನು ಜಾರಿ ಮಾಡುವಂಥ ಕೆಲಸ ಮಾತ್ರ ಮಾಡ್ತಾ ಇದ್ದೇವೆ. ಅದಕ್ಕೆ ಯಾವುದೇ ರೀತಿಯ ಬೇರೆ ರೀತಿಯ ಆಲೋಚನೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನಮ್ಮ ಮೆಂಬರ್ ಸೆಕ್ರೆಟರಿ ಅವರು